ನಮಸ್ಕಾರ ವೀಕ್ಷಕರೇ, BLS ಫುಡ್ ಲಾಗ್ಗೆ ಸ್ವಾಗತ. ಇವತ್ತು ಸೂಪರ್ ಆದಂಥ ಡೆಲಿಷಿಯಸ್ ಆದ ಕಚೋರಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟು, ಮೊದಲಿಗೆ 2 ಬೌಲ್ನಷ್ಟು ನೋಡಿ, ನಾನು ಈ ಅಳತೆಯಲ್ಲಿ ತೊಗೊಂಡಿದ್ದೀನಿ. 2 ಬೌಲ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಇಲ್ಲಿ ಗೋಧಿ ಹಿಟ್ಟನ್ನು ಬೇಕಾದರೂ ತೊಗೋಬೋದು, ಆದರೆ ಮೈದಾ ಹಿಟ್ಟಲ್ಲಿ ನಾವು ಸ್ನ್ಯಾಕ್ಸ್ ಮಾಡೋದು ತುಂಬಾ ಚೆನ್ನಾಗಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಅಜ್ವೈನ್ ಅಂದರೆ ಓಂಕಾಳನ್ನು 1 ಟೀ ಸ್ಪೂನಷ್ಟು ತೊಗೊಂಡು ಕೈಯಲ್ಲಿ ಈ ರೀತಿ ಸ್ವಲ್ಪ ಕ್ರಷ್ ಮಾಡಿ ಸೇರಿಸಿದ್ರೆ ಇದರ ಘಮ ತುಂಬಾ ಚೆನ್ನಾಗಿರುತ್ತೆ. ಹಾಗೆ 4ರಿಂದ 6 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಟ್ಟಿಗೆ ತುಪ್ಪನ ಪೂರ್ತಿಯಾಗಿ ಹಾಕಿಲ್ಲ, 4 ಟೀ ಸ್ಪೂನ್ ಮೊದಲಿಗೆ ಸೇರಿಸ್ಕೊಂಡಿದ್ದೀನಿ. ಹಿಟ್ಟನ್ನು ಪೂರ್ತಿಯಾಗಿ ಇದನ್ನು ಕಲಿಸ್ಬೇಕು, ನೀರನ್ನು ಹಾಕ್ದೇ ಹೀಗೆ ಕಲಿಸ್ಕೋಬೇಕು. ಇದು ಕಲಸಿದ ಮೇಲೆ ಹಿಟ್ಟು ನಾವು ಈ ರೀತಿ ಉಂಡೆ ಹಿಡಿದ್ರೆ ಅದು ಗಟ್ಟಿಯಾಗಿ ಉಂಡೆ ಬರಬೇಕು, ಆ ರೀತಿ ಇರಬೇಕು ನೋಡಿ. ಆ ಥರ ಇಲ್ಲ, ಅದಕ್ಕೋಸ್ಕರ ನಾನು ಮತ್ತೆ 2 ಟೀ ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ. ಟೋಟಲಾಗಿ 6 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ನೋಡಿ. ಈ ರೀತಿ ಹಿಟ್ಟನ್ನು ಕಲಿಸ್ಬಿಟ್ಟು ಈ ರೀತಿ ಉಂಡೆ ಹಿಡಿದ್ರೆ, ಹೀಗೆ ಮುಷ್ಟಿ ಗಟ್ಟಿಯಾಗಿ ಹಿಡಿದ್ರೆ ಈ ರೀತಿ ಉಂಡೆ ಕಟ್ಟಬೇಕು, ಆ ರೀತಿ ಬರಬೇಕು. ಈಗ ಇದು ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ತಾ ನಾವು ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ಲ, ಅದೇ ರೀತಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ನಾದಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ನೋಡಿ ಯಾವ ರೀತಿ ಇದೆ ಅಂತ. ಸ್ವಲ್ಪ ಗಟ್ಟಿನೇ ಇದೆ ಹಿಟ್ಟು. ಲಿಡ್ನ ಕ್ಲೋಸ್ ಮಾಡಿ ಪಕ್ಕದಲ್ಲಿಡೋಣ. ಇದಕ್ಕೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಮಸಾಲೆ ಪುಡಿಗೆ 2.5 ಟೀ ಸ್ಪೂನಷ್ಟು ಧನಿಯಾ ಕಾಳನ್ನು ತಗೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಕರಿಮೆಣಸನ್ನು ಸೇರಿಸ್ತಾ ಇದ್ದೀನಿ. ಮತ್ತು 1 ಟೀ ಸ್ಪೂನ್ ಜೀರಿಗೆ, ಹಾಗೆ 2 ಟೀ ಸ್ಪೂನ್ ಸೋಂಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 4ರಿಂದ 5 ಒಣಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಇದನ್ನು ನಾವು ಡ್ರೈ ಹೀಗೆ ಪುಡಿ ಮಾಡ್ಕೋಬೇಕು. ಇದು ಪೂರ್ತಿಯಾಗಿ ಪೌಡ್ರ್ ಆಗಬಾರ್ದು, ತರಿತರಿಯಾಗಿರಬೇಕು ಅಷ್ಟೇ ನೋಡಿ, ಈ ರೀತಿ ಬರಬೇಕು. ಇದನ್ನು ಸಹ ಪಕ್ಕದಲ್ಲಿಡೋಣ. ರೆಡಿಯಾಗಿದೆ. ಹೆಸರು ಬೇಳೆನ ಆಲ್ರೆಡಿ ನಾನು ನೆನೆಸಿಟ್ಟಿದ್ದೆ. ಇದನ್ನು ಸಹ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀರನ್ನು ಸೇರಿಸಬಾರ್ದು. ಇದನ್ನು ಸಹ ದಪ್ಪದಾಗೆ ನಾವು ಗ್ರೈಂಡ್ ಮಾಡ್ಕೋಬೇಕು, ಪೂರ್ತಿ ಪೇಸ್ಟ್ ಇರಬಾರ್ದು ನೋಡಿ. ಬೇಳೆ ಹಾಗೆ ಕಾಣಿಸ್ತಾ ಇದೆ, ಸ್ವಲ್ಪ ಇದೇ ರೀತಿ ಬರಬೇಕು. ಈಗ ಇದು ಸಹ ರೆಡಿಯಾಗಿದೆ. ಕಡಾಯಿ ಹೀಟಾಗಿದೆ. ಇದರಲ್ಲಿ ನಾನು ಕೊಬ್ಬರಿ ಎಣ್ಣೆನ, ಗಾಣದಲ್ಲಿ ಆಡಿಸಿರೋ ಕೊಬ್ಬರಿ ಎಣ್ಣೆನ 2 ಟೀ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇದು ಹೀಟ್ ಆದಮೇಲೆ ನಾವು ಈಗಾಗಲೇ ಮಸಾಲೆ ಪೌಡರ್ನ ರೆಡಿ ಮಾಡಿಟ್ಕೊಂಡಿದ್ವಲ್ಲ, ಇದನ್ನು ಸಹ ಸೇರಿಸ್ಬಿಟ್ಟು ಇದು ಸ್ವಲ್ಪ ಫ್ರೈ ಆಗಬೇಕು. ಘಮ ಘಮ ಅನ್ನುತ್ತೆ, ಅಲ್ಲಿವರೆಗೂ ಇದನ್ನು ಸ್ವಲ್ಪ ಮೀಡಿಯಮ್ ಗ್ಯಾಸ್ ಫ್ಲೇಮ್ನ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಿಂಗನ್ನು ಸೇರಿಸಿದ ಮೇಲೆ ತುಂಬಾ ಅದ್ಭುತವಾದ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇದನ್ನು ಸಹ ಸೇರಿಸಿದ ಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಬೇಳೆನ, ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸ್ಬಿಟ್ಟು ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಸೇರಿಸೋದ್ರಿಂದ ಬೈಂಡಿಂಗ್ ತುಂಬ ಚೆನ್ನಾಗಾಗುತ್ತೆ. ಹಾಗೆ 1/4 ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಧನಿಯಾ ಪೌಡರ್, ಹಾಗೆ 1 ಟೀ ಸ್ಪೂನಷ್ಟು ಚಾಟ್ ಮಸಾಲ ಸೇರಿಸಿದ್ದೀನಿ. ನಿಮ್ಮ ಹತ್ರ ಚಾಟ್ ಮಸಾಲ ಇದ್ದರೆ ಸೇರಿಸಿ, ಇಲ್ಲ ಅಂದರೆ ಗರಂ ಮಸಾಲಾನ 1 ಟೀ ಸ್ಪೂನಷ್ಟು ಸೇರಿಸಿ, ಪರವಾಗಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ, ಈ ರೀತಿ ಬರಬೇಕು. ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟು ಥರ ಇರಬಾರ್ದು ನೋಡಿ, ಈ ರೀತಿ ಬರಬೇಕು. ಹೀಗೆ ಡ್ರೈ ಪೌಡರ್ ಥರ ರೆಡಿ ಮಾಡಿಬಿಟ್ಟು ನಾವು ಕಚೋರಿನ ಮಾಡಿದ್ರೆ ಅದನ್ನು ಒಂದು 15ರಿಂದ 20 ದಿನಗಳ ಕಾಲ ನಾವು ಕಚೋರಿನ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಕೆಡೋದಿಲ್ಲ ನೋಡಿ. ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಸ್ಟಫಿಂಗು, ಹಾಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈಗ ಹಿಟ್ಟನ್ನು ನೋಡೋಣ ಬನ್ನಿ ನೋಡಿ. ಹಿಟ್ಟು ಸ್ವಲ್ಪ ನೆಂದಿರೋದ್ರಿಂದ ಸಾಫ್ಟಾಗಿದೆ. ಇದನ್ನು ಮತ್ತೆ ಸ್ವಲ್ಪ ಹೊತ್ತು ನಾದ್ಬಿಟ್ಟು ಈಗ ಉಂಡೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ 3 ಉಂಡೆನ ರೆಡಿ ಮಾಡಿಟ್ಟಿದ್ದೀನಿ. ಅದರಲ್ಲಿ ಒಂದನ್ನು ತೊಗೊಂಡಿದ್ದೀನಿ.
ಹಿಟ್ಟು ಒಣಗಬಾರ್ದು, ಅದಕ್ಕೋಸ್ಕರ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ನಾವು ಒಂದು ಉಂಡೆ ತೊಗೊಂಡಿದ್ವಲ್ಲ, ಇದರಲ್ಲೇ ಲಿಂಬೆ ಗಾತ್ರದಷ್ಟು ಉಂಡೆನ ರೆಡಿ ಮಾಡ್ಕೊಳ್ಳೋಣ. ಇದು ದಪ್ಪ ಸೈಜ್ ಬೇಕು ಅಂದರೆ ಈ ರೀತಿ ತೊಗೊಳ್ಳಿ, ಚಿಕ್ಕದಾಗಿ ಮಾಡಬೇಕು ಅಂದರೆ ಹಿಟ್ಟನ್ನು ಇನ್ನೂ ಕಮ್ಮಿ ತೊಗೋಬೋದು. ನೋಡಿ, ಇದನ್ನು ಉಂಡೆ ಇದೆಯಲ್ವ, ಇದರಲ್ಲಿ ಸ್ವಲ್ಪ ಟ್ರಿಕ್ ಇದೆ. ನಾವು ಮಧ್ಯದಿಂದ ತೆಳುವಾಗಿ ಮಾಡಬಾರ್ದು, ಬರೀ ಎಡ್ಜಲ್ಲಿ ಮಾತ್ರ ಈ ರೀತಿ ಅಗಲ ಮಾಡಬೇಕು. ತಳ ಮಾತ್ರ ದಪ್ಪನೇ ಇರುತ್ತೆ, ಎಡ್ಜಸ್ ಎಲ್ಲ ತೆಳುವಾಗಿ ಬರುತ್ತೆ. ಇದನ್ನು ನಾವು ನೀಟಾಗಿ ಸ್ಟಫಿಂಗ್ ಎಲ್ಲ ಒಳಗಡೆ ಹೋಗೋ ಥರ ಇದನ್ನು ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಉಂಡೆ ಕಟ್ಟಬೇಕು. ನೋಡಿ, ಕೈಯಲ್ಲಿ ಎಷ್ಟು ನೀಟಾಗಿ ತಿರುಗಿಸ್ತಾ ನಾನು ಉಂಡೆನ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಹಿಟ್ಟು ಕೈಗೆ ಅಂಟ್ಕೊಳೋದಿಲ್ಲ. ನಾವು ಗಟ್ಟಿಯಾಗಿ ಕಲಸಿದ್ದೀವಲ್ಲ, ಹಾಗಾಗಿ ಹಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ. ಈ ರೀತಿ ಎಲ್ಲ ಉಂಡೆಗಳಲ್ಲೂ ನಾವು ಸ್ಟಫಿಂಗ್ನ ರೆಡಿ ಮಾಡಿ ಇಟ್ಕೋಬೇಕು. ಮತ್ತೊಂದು ತೋರಿಸ್ತೀನಿ ನೋಡಿ, ಮಧ್ಯ ದಪ್ಪ ಹಾಗೇ ಇದೆ, ಎಡ್ಜಸ್ ಎಲ್ಲ ತೆಳುವಾಗಿದೆ. ಈ ರೀತಿ ಅಗಲ ಮಾಡಿ ಉಂಡೆನ ಇದರಲ್ಲಿ 1.5 ಟೀ ಸ್ಪೂನ್ ಇಲ್ಲ 1 ಟೀ ಸ್ಪೂನಷ್ಟು ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ, ಇದನ್ನು ಸೇರಿಸ್ಬಿಟ್ಟು ಮತ್ತೆ ಇದೇ ರೀತಿ ಸ್ಟಫಿಂಗ್ ಎಲ್ಲ ಒಳಗಡೆ ಹೋಗೋ ಥರ ಪ್ರೆಸ್ ಮಾಡಿ ನಿಧಾನವಾಗಿ ಉಂಡೆನ ಕ್ಲೋಸ್ ಮಾಡಬೇಕು. ಬಜಾರಲ್ಲಿ ಚಾಟ್ಸ್ ಅಂಗಡಿಗಳಲ್ಲಿ ಮಾಡ್ತಾರಲ್ವ, ಅದಕ್ಕಿಂತ ಸೂಪರಾಗಿರುತ್ತೆ. ಮಕ್ಳಿಗೂ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮಗೂ ಮಾಡಿರೋ ಅಂಥ ಸಮಾಧಾನ ಇರುತ್ತೆ ಅಲ್ವಾ. ಸಖತ್ತಾಗಿರೋ ಅಂಥ ಕಚೋರಿ ರೆಡಿ ಆಗುತ್ತೆ. ನೋಡಿ, ಈ ರೀತಿ ಉಂಡೆ ಎಲ್ಲ ಕಟ್ಟಿದ್ದಾದಮೇಲೆ ಕೈ ಮಧ್ಯದಿಂದ ಸ್ವಲ್ಪ ಈ ರೀತಿ ಮಧ್ಯ ಪ್ರೆಸ್ ಮಾಡಬೇಕು. ಆಗ ಇದು ನಾವು ಎಣ್ಣೆಯಲ್ಲಿ ತೇಲ್ಸೋದಕ್ಕೆ ಬಿಟ್ಟಾಗ ತುಂಬ ಚೆನ್ನಾಗಿ ಆಗುತ್ತೆ, ಉಬ್ಬಿ ಬರುತ್ತೆ. ನೋಡಿ, ಎಲ್ಲ ಉಂಡೆನೂ ಈ ರೀತಿ ಪ್ರೆಸ್ ಮಾಡಬೇಕು ಸ್ವಲ್ಪ ಮಧ್ಯ. ನೋಡಿ, ಈಗ ಎಲ್ಲನೂ ರೆಡಿ ಮಾಡಿದ್ದಾಗಿದೆ. ಎಣ್ಣೆ ಈಗಾಗಲೇ ಕಾದಿದೆ. ಇದರಲ್ಲಿ ಒಂದೊಂದಾಗಿ ಕಚೋರಿನ ಬಿಡೋಣ. ಇದನ್ನು ಟೀ ಟೈಮಲ್ಲಿ ಇಲ್ಲ ಟಿಫನ್ಗೆ ಈ ರೀತಿ ನಾವು ರೆಡಿ ಮಾಡಿ ತಿನ್ಬೋದು. ತುಂಬ ಸೂಪರಾಗಿರುತ್ತೆ. ನೀವು ಸಹ ಮಾಡಿ ನೋಡಿ. ನೋಡಿ, ನಮ್ಮ ಕಚೋರಿ ಈಗ ರೆಡಿಯಾಗಿದೆ. ಸವಿಯಲು ಸಿದ್ಧವಾದ ಕಚೋರಿ ರೆಡಿ. ನೀವು ಸಹ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಇದನ್ನು ಸರ್ವ್ ಮಾಡೋದಕ್ಕೋಸ್ಕರ ನೋಡಿ, ಈ ರೀತಿ ಅಂದರೆ ಪಟ್ ಅನ್ನುತ್ತೆ, ಎಷ್ಟು ಚೆನ್ನಾಗಿ ಕರುಮ್ ಅಂತ ಇದೆ. ಈ ರೀತಿ ಹಾಕಬೇಕು. ಇದನ್ನು ಮಧ್ಯೆ ಈ ರೀತಿ ಪೀಸ್ ಮಾಡಿಬಿಟ್ಟು ಇದರಲ್ಲಿ ಸ್ವೀಟ್ ಚಟ್ನಿ ಹಾಗೆ ಗ್ರೀನ್ ಚಟ್ನಿನ ಸೇರಿಸ್ತಾ ಇದ್ದೀನಿ. ಇದನ್ನು ಮನೆಯಲ್ಲೇ ಮಾಡಿರೋ ಅಂಥದ್ದು. ಈ ರೆಸಿಪಿ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಒಂದು ಸಲ ಚೆಕ್ ಮಾಡಿ. ಹಾಗೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಮತ್ತು ಒಂದು ಮೆಣಸಿನಕಾಯಿ ಫ್ರೈ ಮಾಡಿರೋದು ಸೇರಿಸ್ತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಈ ಕೂಡಲೇ BLS ಫುಡ್ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.